ಈ ಫೇಸ್ ಪ್ಯಾಕ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಫೇಸು. ಸೊ ನಾನಂತೂ ತುಂಬಾ ನನಗೆ ವರ್ಕ್ ಆಗಿದೆ, ಅದರಿಂದ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಮತ್ತು ಈ ಸ್ಟ್ರೆಚ್ ಮಾರ್ಕ್ ಕ್ರೀಮ್ನ ನಾನು ತುಂಬ ವರ್ಷದಿಂದ ಯೂಸ್ ಮಾಡಿದ್ದೀನಿ. ಸೊ ನಾನು ಫಸ್ಟ್ ಬೇಬಿಲೂ ಅಷ್ಟೇ, ನನಗೊಂದು ಸ್ಟ್ರೆಚ್ ಮಾರ್ಕ್ ಇಲ್ಲ, ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆನೇ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಡೈಲಿ ವ್ಲಾಗ್ ಇರುತ್ತೆ, ಮತ್ತು ಯಾವ ಥರ ಒಂದು ನನ್ನ ಪ್ರೆಗ್ನೆನ್ಸಿ ಯಾವ ಥರ ಹೋಗ್ತಿದೆ, ನನ್ನ ರೊಟೀನ್ ಯಾವ ಥರ ಇದೆ ಅನ್ನೋದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಇವತ್ತು ಅಮ್ಮ ಇಡ್ಲಿ ಸಾಂಬಾರನ್ನ ಮಾಡ್ತಾ ಇದ್ದಾರೆ. ನನಗೆ ಅಮ್ಮ ಮಾಡೋ ಇಡ್ಲಿ ಸಾಂಬಾರು ತುಂಬಾ ಫೇವ್ರೇಟ್. ನೋಡಿ ಏನೆಲ್ಲ ತೊಗೊಂಡಿದ್ದಾರೆ ಅಂತ. ಎರಡು ಈರುಳ್ಳಿನ ಕಟ್ ಮಾಡಿಕೊಂಡೆ, ಟೊಮೆಟೊ ಮತ್ತು ಬೀಗಲೆ ಮತ್ತು ಕರಿಬೇವಿನ ಸೊಪ್ಪು. ಸೊ ಇಷ್ಟೂ ಕೂಡ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊತಾ ಇದ್ದಾರೆ ಫಸ್ಟು. ಸೊ ಈ ಒಂದು ರೆಸಿಪಿ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು, ಬಿಕಾಸ್ ತುಂಬಾ ಟೇಸ್ಟಿಯಾಗುತ್ತೆ. ಹೋಟೆಲ್ ಸ್ಟೈಲಲ್ಲಿ ಇಡ್ಲಿ ಸಾಂಬಾರು ಬೇಕು ಅಂದರೆ ನೀವು ಇದನ್ನು ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಕೂಗಿಸಿಟ್ಕೊತಾ ಇದ್ದೀವಿ. ನೋಡಿ, ಇಷ್ಟು ನಾನು ಇಡ್ಲಿ ಸಾಂಬಾರ್ದು ಪೌಡರ್ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆಗೆ ಮೆಂತ್ಯ 1 ಸ್ಪೂನ್ ಹಾಕೋಬೇಕು, ಮತ್ತು ಕಡಲೆಬೇಳೆನೂ ಅಷ್ಟೇ 1 ಸ್ಪೂನು, ಕೊಬ್ಬರಿ ಮತ್ತು 2 ಸ್ಪೂನು, ಧನಿಯಾ 2 ಸ್ಪೂನ್ ಆಗುತ್ತೆ, ಮತ್ತು ಗುಂಟೂರು ಮೆಣಸಿಕಾಯಿ 6ರಿಂದ 7 ಸ್ಪೂನ್ ಏಳು ಹಾಕೋಬೇಕಾಗತ್ತೆ ನಿಮ್ಮ ಖಾರಕ್ಕೆ ತಕ್ಕಷ್ಟು. ಬೇಡಿಗೆ ಮೆಣಸಿಕಾಯಿ ಅಷ್ಟೇ ನಿಮ್ಮ ಖಾರಕ್ಕೆ ತಕ್ಕಷ್ಟು 6ರಿಂದ 7, ಮತ್ತು ಗಸಗಸೆ 2 ಸ್ಪೂನು, ಮತ್ತು ಕರಿಬೇವಿನ ಸೊಪ್ಪು 2 ಕಡ್ಡಿ, ಮತ್ತು ಚಕ್ಕೆ 2 ಪೀಸು ನಿಮ್ಗೆ ಎಷ್ಟು ತಕ್ಕಂಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಹಾಗೆ ಫ್ರೈ ಮಾಡಿಕೊಂಡು ಮಿಕ್ಸಿಲಿ ರುಬ್ಕೋಬೇಕು. ಸೊ ನೋಡಿ, ರೆಡಿ ಆಗುತ್ತೆ ಪೌಡ್ರು. ನೆಕ್ಸ್ಟ್ ಏನು ಮಾಡ್ತಿದ್ದಾರೆ, ಅಮ್ಮ ಇಡ್ಲಿ ಬಿಡ್ಕೊತಾ ಇದ್ದಾರೆ. ಸೊ ಫ್ರೆಶ್ ಆಗಿ ಅಲ್ಲಲ್ಲೇ ಪೌಡ್ರು ಮಾಡ್ಕೋತಾರೆ. ಇದು 10 ಜನಕ್ಕೆ ಆಗುತ್ತೆ. ಈ ಒಂದು ಪೌಡರು ಮಾಡಿಟ್ಕೊಂಡ್ಬಿಟ್ರೆ 10 ಜನಕ್ಕೆ ಆಗುತ್ತೆ. ಅಷ್ಟು ಅಳತೆ ನಾನು ನಿಮಗೆ ಅಂಜಾದು ಹೇಳ್ತಾ ಇದ್ದೀನಿ. ಅದು ಫ್ರೈ ಮಾಡೋದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಬಿಕಾಸ್ ನಾನು ಎದ್ದಿದ್ದೆ ಲೇಟ್ ಆಗಿಬಿಡ್ತು. ಅಮ್ಮ ಅಷ್ಟು ಆಲ್ರೆಡಿ ಪ್ರಿಪೇರ್ ಮಾಡಿದ್ರು. ನಿಮಗೆ ರೆಸಿಪಿ ಶೇರ್ ಮಾಡಬೇಕು ಅಂತ ಅನ್ಕೊಂಡು ಹೇಳಿ ಶೇರ್ ಮಾಡಿದೆ. ಇದು 10 ಮೆಂಬರ್ಸ್ಗೆ ಮಾಡ್ಕೊಬೋದು ಅಟ್ ಎ ಟೈಮ್. ನೀವು ಈ ಪೌಡರ್ನ ಮನೆಯಲ್ಲಿ ಹಾಕಿ ಸಡನ್ನಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಒಗ್ಗರಣೆಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಮತ್ತು ಹುಣಸೆ ಹುಳಿ, ಮೆಣಸಿನ್ಕಾಯಿ, ಮತ್ತು ಒಗ್ಗರಣೆ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕೂಗ್ಸಿ ಇಟ್ಕೊಂಡಿದ್ದೀನಲ್ಲ ಫಸ್ಟ್ ಸ್ಟಾರ್ಟಿಂಗು, ನೋಡಿ ಕೂಗ್ಸಿ ರೆಡಿ ಆಗಿದೆ. ನೆಕ್ಸ್ಟ್ ಪೌಡರ್ ಕೂಡ ಬ್ಲೆಂಡ್ ಆಗಿ ಕ್ಲೀನಾಗಿ ರೆಡಿ ಆಗಿದೆ. ಸೊ ಅಲ್ಲೇ ಪೌಡ್ರ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು ಈ ಒಂದು ಇಡ್ಲಿ ಸಾಂಬಾರ್ ರೆಸಿಪಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. 1-2 ಸ್ಪೂನ್ ತುಪ್ಪ ಮತ್ತು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಸೊ ಎಣ್ಣೆ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ತುಪ್ಪದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತೇಳಿ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ವಿ. ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ನೆಕ್ಸ್ಟು ಜೀರಿಗೆ, ಕಡಲೆಬೇಳೆ, ಸಾಸಿವೆ ಎಲ್ಲ ಹಾಕ್ಕೊಬೇಕು. ಸೊ ತುಂಬಾ ಚೆನ್ನಾಗಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅದು. ಫ್ರೆಂಡ್ಸ್, ನೀವು ಕೂಡ ಇಡ್ಲಿ ಸಾಂಬಾರೆಲ್ಲ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ನೆಕ್ಸ್ಟು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡೆ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಕೂಡ ಹಾಕ್ಕೊಂಡ್ವಿ. ನೋಡಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡ್ಕೊಂಡ ತಕ್ಷಣವೇ ನಾವು ಏನು ಮಾಡಿರ್ತೀವಿ, ಬೇಳೆ ಎಲ್ಲ ಕೂಗ್ಸಿಟ್ಕೊಂಡಿದ್ದೀವಿ ಅಲ್ವಾ, ಆ ಬೇಳೆ ಎಲ್ಲನೂ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಹಿಂಗು ಕೂಡ ಹಾಕ್ಕೊಳ್ಬೇಕು ಒಗ್ಗರಣೆಗೆ. ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ಅಮ್ಮ, ಅದೆಲ್ಲ ಒಗ್ಗರಣೆ ಆಗ್ತಾ ಇರುತ್ತೆ. ಅದಾದಮೇಲೆ ಟೊಮೆಟೊ, ಈರುಳ್ಳಿ ಎಲ್ಲ ಕೂಗ್ಸಿಟ್ಕೊಂಡಿದ್ದೀವಲ್ವ, ಕರಿ ಲೀವ್ಸ್ ಎಲ್ಲ, ಅದನ್ನೆಲ್ಲ ನಾವೇ ಸ್ವಲ್ಪ ಹಾಗೆಯೇ ಸ್ಮ್ಯಾಶ್ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡ ನಂತರ ಹಾಕ್ಕೊಳ್ಬೇಕು. ಆ ಒಂದು ನೀರೇ ಹಾಕ್ಕೊಳ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಟೊಮೊಟೊ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳೋದು. ನೆಕ್ಸ್ಟು ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, ಹೋಟೆಲ್ ಸ್ಟೈಲ್ ಆ ಒಂದು ಸಾಂಬಾರು ಇರುತ್ತೆ. ನೆಕ್ಸ್ಟು 1-2 ಟೇಬಲ್ ಸ್ಪೂನ್ ಆಫ್ ಪೌಡರ್ ರೆಡಿ ಮಾಡಿಕೊಂಡಿದ್ದೀವಲ್ಲ, 2 ಸ್ಪೂನ್ ಹಾಕ್ಕೊಳ್ಳೋದು. 2 ಸ್ಪೂನ್ ಆದರೂ ಹಾಕ್ಕೋಬೋದು, 3 ಸ್ಪೂನ್ ಹಾಕೋದು, ನಿಮ್ಮ ಟೇಸ್ಟ್ ಖಾರ ನೀವು ಎಷ್ಟು ತಿಂತೀರ ಅಷ್ಟು. ಮತ್ತು ಕಾಯಿ ತುರಿ, ಮತ್ತು ಬೆಲ್ಲ, ಮತ್ತು ಹುಣಸೆ ಹುಳಿ, ಕರಿಬೇವಿನ ಸೊಪ್ಪು ಇಷ್ಟು ಕೂಡ, ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ಹಾಕ್ಕೊಳ್ಳೋದು. ನೆಕ್ಸ್ಟು ಸೊ ಸಾಂಬಾರು ರೆಡಿ ಆಗುತ್ತೆ. ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು. ನೆಕ್ಸ್ಟ್ ಇಡ್ಲಿ ಕೂಡ ರೆಡಿ ಆಯಿತು. ಸೊ ತುಂಬಾ ಟೇಸ್ಟಿಯಾಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಈ ಟೈಮಲ್ಲಿ ಕ್ರೇವಿಂಗ್ಸ್ ಆಗ್ತಿರುತ್ತಲ್ವ, ನನಗೆ ಇಡ್ಲಿ ಸಾಂಬಾರು ಅಂದರೆ ತುಂಬಾ ಇಷ್ಟ, ಅಮ್ಮ ಮಾಡೋದು. ಸೊ ಇಡ್ಲಿ ಎಲ್ಲ ರೆಡಿ ಆಗಿತ್ತು. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತೇಳಿ ಬೌಲ್ಗೆ ಇಡ್ಲಿ ಹಾಕ್ಕೊಂಡು ಫುಲ್ಲು ಸಾಂಬಾರು ಹಾಕ್ಕೊತೀನಿ. ತುಂಬಾ ಸಾಂಬಾರು ಹಾಕ್ಕೊಂಡು ಇಡ್ಲಿ ಸಾಂಬಾರು ಡಿಪ್ ಮಾಡ್ಕೊಂಡು ತಿನ್ನೋದಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ತುಂಬಾ ಟೇಸ್ಟಿಯಾಗೂ ಕೂಡ ಇತ್ತು. ನೋಡಿ ಯಾವ ಥರ ಇದೆ ಅಂತ. ಸೊ ಎಂಜಾಯ್ ಮಾಡಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಒಂದು ರೆಸಿಪಿನ, ತುಂಬಾ ಟೇಸ್ಟಿಯಾಗುತ್ತೆ.
ನೆಕ್ಸ್ಟ್ ನಾನು ಟಿಫನ್ ಮಾಡಿದೆ. ಟಿಫನ್ ಮಾಡಿ ನನ್ನ ಮಗನಿಗೂ ಟಿಫನ್ ಮಾಡಿಸ್ಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ ಅಂದರೆ ನನ್ನ ಮಗನ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ದೆ. ಬಿಕಾಸ್ ಅವ್ನಿಗೆ ಸ್ಕೂಲಿಗೆ ಲೇಟ್ ಆಗಿಬಿಡುತ್ತಲ್ಲ, ಅದರಿಂದ ಅವನಿಗೆ ಫ್ರೆಶ್ ಅಪ್ ಮಾಡಿಸ್ಕೊಂಡು ಬಂದು ನಾನು ಟಿಫನ್ ಮಾಡಿ ಅವನಿಗೆ ಟಿಫನ್ ಮಾಡಿಸಿ ಅವನ್ನ ಸ್ಕೂಲಿಗೆ ಕಳಿಸ್ಬೇಕು. ಸೊ ಬಿಕಾಸ್ ಲೇಟ್ ಆಗಿಬಿಡುತ್ತೆ. ಇವಾಗಂತೂ ಮಕ್ಕಳು ದೊಡ್ಡವರಾಗ್ತಾ ಜವಾಬ್ದಾರಿನೇ ಜಾಸ್ತಿ ಆಗಿಬಿಡುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗೋದು, ಅವ್ರನ್ನ ರೆಡಿ ಮಾಡಿ ಕಳಿಸೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಕಷ್ಟ ಆಗುತ್ತೆ ಲೇಡೀಸ್ಗೆ, ಏನು ಮಾಡೋಕ್ಕಾಗಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿಲಿ ಫಸ್ಟ್ ಬೇಬಿ ನೋಡ್ಕೊಳ್ಳೋದು ತುಂಬಾ ಕಷ್ಟ, ಡಿಫಿಕಲ್ಟ್ ಅದು. ಸೊ ತುಂಬ ಜನ ಲೇಡೀಸ್ ನೀವು ಕೂಡ ತುಂಬಾ ಕಷ್ಟಪಡ್ತಾ ಇರ್ತೀರಾ. ನನ್ನ ಮಗ ರೆಡಿ ಆದ, ಟಿಫನ್ ಕೂಡ ಮಾಡ್ದ. ನೆಕ್ಸ್ಟ್ ನನ್ನ ತಮ್ಮ ಡ್ರಾಪ್ ಮಾಡಿಬಿಟ್ಟು ಬರ್ತಾ ಇದ್ದಾನೆ. ಅವನೇ ಸ್ಕೂಲಿಗೆ ಡ್ರಾಪ್ ಮಾಡೋದು. ನನ್ನ ತಮ್ಮ ಮನೆಯಲ್ಲಿದ್ದರೆ ವರ್ಕ್ ಫ್ರಮ್ ಹೋಮ್ ಇದ್ದರೆ ಅವನೇ ಡ್ರಾಪ್ ಮಾಡ್ತಾನೆ. ಅದರ್ವೈಸ್ ನನ್ನ ತಂದೆ ಜೊತೆ ಹೋಗ್ಬಿಡ್ತಾನೆ. ಅವನಿಗೆ ಫುಲ್ ಇಷ್ಟ ನನ್ನ ತಮ್ಮನ ಬೈಕಲ್ಲಿ ಹೋಗೋದಂದರೆ. ರೆಡಿ ಆಗಿಬಿಟ್ಟು ಫುಲ್ ಖುಷಿಯಾಗಿದ್ದ, ಹೋಗ್ತಿದ್ದೀನಿ ಮಾಮನ ಜೊತೆ ಬೈಕಲ್ಲಿ ಅಂತ ಹೇಳಿ. ಸೊ ಅವ್ನು ಬೈಕಲ್ಲಿ ಓಡಾಡೋದಂದರೆ ವೇದಾಂತಕ್ಕೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ಅವ್ನಿಗೆ ಒಂದು ಸ್ಕೂಲ್ಗೆ ಹೋಗೋಕ್ಕೆ ಒಂದು ಸ್ವಲ್ಪನೂ ಆಡಲ್ಲ, ತುಂಬಾ ಖುಷಿಯಿಂದ ಹೋಗ್ತಾನೆ. ಅದೊಂದು ನನಗೆ ಖುಷಿ ಆಗುತ್ತೆ. ನೆಕ್ಸ್ಟ್ ಅವನು ಹೋದ ತಕ್ಷಣ ನಾನು ಫ್ರೂಟ್ ಬೌಲ್ನ ರೆಡಿ ಮಾಡಿಕೊಂಡೆ. ಆ್ಯಪಲ್ ಮತ್ತು ಬನಾನ ತಿನ್ನೋಣ ಅಂತ ಹೇಳಿ ತಿಂತಾ ಇದ್ದೀನಿ. ನನ್ನ ಮಗನ್ನ ಕಳಿಸಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಫ್ರೂಟ್ಸ್ನ ತಿಂತಾ ಇದ್ದೀನಿ. ಇವಾಗ ನನಗೆ ಆ್ಯಕ್ಚುಲಿ 7 ಕಂಪ್ಲೀಟ್ ಆಯಿತು. ಸೊ 7 ಕಂಪ್ಲೀಟ್ ಆಗಿ ಆರಾಮಾಗಿದ್ದೀನಿ. 8 ರನ್ನಿಂಗು. ನೆಕ್ಸ್ಟ್ ಮತ್ತು ಜುಲೈ ಎಂಡಲ್ಲಿ ನನ್ನ ಡ್ಯೂ ಡೇಟ್ ಇರುತ್ತೆ. ಸೊ ಎಲ್ಲ ಅಪ್ಡೇಟ್ ಮಾಡ್ತಿರ್ತೀನಿ ನಿಮಗೆ. ತುಂಬ ಜನ ಕೇಳ್ತಿರ್ತೀರಾ ಆರಾಮಾಗಿರಿ ಅಂತ. ಸೊ ಚೆನ್ನಾಗಿರಿ, ನಿಮ್ಗೆ ಒಳ್ಳೇದಾಗಲಿ ಅಂತೆಲ್ಲ ಕಮೆಂಟ್ ಮಾಡ್ತಿರ್ತೀರಾ. ನಂಗೆ ತುಂಬಾ ಖುಷಿ ಆಗುತ್ತೆ. ಆಗ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ಸೊ ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ನನ್ನ ಮಗ ಹೋದಲ್ವ, ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಏರ್ ಪ್ಯಾಕ್ ಹಾಕೋಣ ಅಂತ ಈರುಳ್ಳಿನ ರೆಡಿ ಮಾಡಿಕೊಂಡೆ. ಈರುಳ್ಳಿ ಸಿಪ್ಪೆ ತೆಗೆದು ತುರಿದಿಟ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಟೈಮಲ್ಲಿ ಏರ್ ಫಾಲ್ ಆಗ್ತಾ ಇರುತ್ತೆ ತುಂಬ ಜನ ಲೇಡೀಸ್ಗೆ. ಸೊ ಪ್ರೆಗ್ನೆಂಟ್ ಲೇಡೀಸ್ಗೆ. ನನಗೇನು ಏರ್ ಫಾಲ್ ಇಶ್ಯೂಸ್ ಇಲ್ಲ, ಬಟ್ ಆದರೆ ಮೇಂಟೈನ್ ಆಗಲಿ ಅಂತ ಹೇಳಿ ಈರುಳ್ಳಿ ಪ್ಯಾಕ್ ಹಾಕೋಣ ಅಂತ ಹೇಳಿ ವೀಕ್ಲಿ ಒನ್ಸ್ ಏನಾದರೂ ಹೇರ್ ಪ್ಯಾಕ್ ಮತ್ತು ಫೇಸ್ ಪ್ಯಾಕ್ ಹಾಕ್ತಾ ಇರ್ತೀನಿ ನಾನು. ಸೊ ಮನೆಯಲ್ಲಿ ಸುಮ್ಮನೆ ಅಂತ ಕೂರಲ್ಲ, ಏನಾದರೂ ಮಾಡ್ತಾ ಇರ್ತೀನಿ. ಸೆಲ್ಫ್ ಕೇರ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಲೇಡೀಸ್ ತುಂಬ ಜನ ಸೆಲ್ಫ್ ಕೇರ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಬಿಕಾಸ್ ಅವ್ರ ಮಕ್ಕಳು ನೋಡ್ತಾ ಇರ್ತಾರೆ, ಮಕ್ಕಳು ಮನೆ ನೋಡ್ಕೊತಾ ಇರ್ತಾರೆ, ಅವ್ರು ನೋಡ್ಕೊಳ್ಳೋದೇ ಇಲ್ಲ, ಮರ್ತ್ಬಿಟ್ಟಿರ್ತಾರೆ. ಸೊ ನಾವು ಚೆನ್ನಾಗಿರಬೇಕು. ದಯವಿಟ್ಟು ಎಲ್ಲರೂ ಸೆಲ್ಫ್ ಕೇರ್ ಮಾಡ್ಕೊಳ್ಳಿ, ಚೆನ್ನಾಗಿರಿ. ಸೊ ಫ್ರೆಂಡ್ಸ್, ಈ ಒಂದು ರೆಮಿಡಿ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಗ್ರೇ ಏರ್ಸ್ ಇದೆಯೋ, ಏರ್ ಫಾಲ್ ಆಗ್ತಿದೆಯೋ, ಡ್ಯಾಂಡ್ರಫ್ ಆಗ್ತಿದೆಯೋ ಅವರಿಗೆಲ್ಲ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಆನಿಯನ್ ಜ್ಯೂಸ್ನ ರೆಡಿ ಮಾಡಿ ಏರ್ಸ್ಗೆ ಅಪ್ಲೈ ಮಾಡೋದ್ರಿಂದ ಅಪ್ಲೈ ಮಾಡಿ ಒಂದು 45 ಮಿನಿಟ್ಸ್ ನಾವು ಉಗುರು ಬೆಚ್ಚ ನೀರಿಗೆ ಅಂತ ಹೇಳ್ತಾರಲ್ಲ, ಆ ಉಗುರು ಬೆಚ್ಚ ನೀರಲ್ಲೇ ಸ್ನಾನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ನೀರು ಹಾಕೋಬಾರ್ದು ಯಾವತ್ತೂ ಅಷ್ಟೇ ಹೇರ್ಸ್ಗೆ. ಸೊ ಹೇರ್ ಫಾಲ್ ಆಗೋದು ಅದೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಆಲ್ಮೋಸ್ಟ್ ಎಷ್ಟು ತಣ್ಣ ನೀರು ಸ್ನಾನ ಮಾಡ್ತೀವೋ ಅಷ್ಟೇ ಏರ್ಸು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಸ್ಕ್ಯಾಲ್ಪಿಗೆ ಆನಿಯನ್ ಜ್ಯೂಸ್ನ ಹಾಕೊತಾ ಇದ್ದೀನಿ. ಜಸ್ಟ್ ಸ್ಕ್ಯಾಲ್ಪಿಗೆ ಹಾಕಿದ್ರೆ ಸಾಕು. ಸೊ ಗ್ರೇ ಏರ್ಸ್ ಇರೋರ್ಗಂತೂ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಏರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಆನಿಯನ್ ಜ್ಯೂಸಿಂದ. ತುಂಬಾ ಒಳ್ಳೆ ರಿಸಲ್ಟ್ಸ್ ಇದೆ. ನೀವು ಕೂಡ ವಾರಕ್ಕೊಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಹೇರ್ ಫಾಲ್ ಇಶ್ಯೂಸ್ ಇರೋರು. ಸೊ ನಾನು ಈ ಆನಿಯನ್ ಜ್ಯೂಸ್ ಹಾಕಿ ಒಂದು 45 ಮಿನಿಟ್ಸ್ ಬಿಟ್ಟು ಏರ್ ವಾಶ್ ಮಾಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಶಾಂಪು ಏನೂ ಮಾಡಲ್ಲ, ಜಸ್ಟ್ ಎಡ್ ಬಾತ್ ಮಾಡ್ತೀನಿ ಅಷ್ಟೇ. ಸೊ ಜಸ್ಟ್ ಸ್ಕ್ಯಾಲ್ಪ್ಗೆ ಹಾಕ್ಬೇಕು. ನೀವು ಸ್ಕ್ಯಾಲ್ಪಿಗೆ ಹಾಕಿ ಮಸಾಜ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ರಿಸಲ್ಟ್ಸ್ ಇದೆ. ಒಂದು 5 to 10 ಮಿನಿಟ್ಸ್ ಹಾಗೆ ಮಸಾಜ್ ಮಾಡಿ ಒಂದು 45 ಮಿನಿಟ್ಸ್ ಬಿಟ್ಟರೆ ಸಾಕು, ತುಂಬಾ ಚೆನ್ನಾಗಾಗುತ್ತೆ ಹೇರ್ಸು. ತುಂಬ ಜನಕ್ಕೆ ಈ ಟೈಮಲ್ಲಿ ಏರ್ ಫಾಲ್ ಆಗ್ತಾ ಇರುತ್ತಲ್ವ, ಆದ್ದರಿಂದ ಇದು ನನ್ನ ಕಡೆಯಿಂದ ಒಂದು ಟಿಪ್ಸು ನಿಮಗೆ. ಸೊ ನಾನು ರೆಡಿ ಆಗಿದೆ. ಚೆನ್ನಾಗೆಲ್ಲ ಅಪ್ಲೈ ಮಾಡಿ ಒಂದು 45 ಮಿನಿಟ್ಸ್ ಬಿಟ್ಬಿಡ್ತೀನಿ. ನೆಕ್ಸ್ಟ್ ಏನಾದರೂ ಫೇಸ್ ಪ್ಯಾಕ್ ಹಾಕೋಣ ಅಂತ ಹೇಳಿ ಫೇಸ್ ಪ್ಯಾಕಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಏನು ಹಾಕ್ತಿದ್ದೀನಿ ಅಂತ ಇವತ್ತು. ಸೊ ಬ್ಲೆಂಡ್ ಮಾಡ್ಕೊಂಡಿರೋ ಕಾಫಿ ಪೌಡರ್, ಇದು ಕಾಫಿ ಸೀಡ್ನ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ಇದು. ಆ್ಯಕ್ಚುಲಿ ನ್ಯಾಚುರಲ್, ಯಾವುದೇ ಒಂದು ಇನ್ಸ್ಟೆಂಟ್ ಕಾಫಿ ಪೌಡರ್ ಅಲ್ಲ ಅದು. ಇದನ್ನು ನೋಡಿ, ಇದು ಟೊಮೆಟೊ ಗೊತ್ತಿರುತ್ತಲ್ಲ ಎಲ್ರಿಗೂ. ಟೊಮೆಟೊ ತೊಗೊಂಡಿದ್ದೀನಿ, ಅರ್ಧ ಟೊಮೆಟೊ. ಇನ್ನು ಅರ್ಧ ಟೊಮೆಟೊನ ನಾನು ಏನು ಮಾಡ್ತೀನಿ, ಆ ಒಂದು ಜ್ಯೂಸ್ನ ಆ ಒಂದು ಕಾಫಿ ಪೌಡರ್ಗೆ ಹಾಕ್ತೀನಿ ನಾನು. ಸೊ ಎಷ್ಟು ನ್ಯಾಚುರಲಾಗಿ ಏನಾದರೂ ಮಾಡ್ತಿರ್ತೀವಿ ಅಷ್ಟೇ ಒಳ್ಳೆಯದು, ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಯಾವುದೇ ಒಂದು ಕೆಮಿಕಲ್ಸು ಯೂಸ್ ಮಾಡಬಾರ್ದು. ಯಾವುದೇ ಒಂದು ಫೇಸ್ ಪ್ಯಾಕ್ ನನಗೆ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ನಾನು ಆ ಥರ ಎಲ್ಲ ಮಾಡೋದು ಇಲ್ಲ. ತುಂಬ ವರ್ಷಗಳಿಂದ ಇದೇ ಥರ ಹೋಮ್ ರೆಮಿಡೀಸ್ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ನನ್ನ ಸ್ಕಿನ್ ಅದು ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಆಗ್ತಿದೆ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಬಿಕಾಸ್ ಟ್ಯಾನ್ ಆಗಿದೆ ಅನ್ನೋ ಅನಿಸ್ತಾ ಇದೆ ನನಗೆ. ಸೊ ನನ್ನ ಸ್ಕಿನ್ ಸ್ವಲ್ಪ ಡಾರ್ಕ್ ಆಗಿಬಿಟ್ಟಿದೆ. ಈ ಟೈಮಲ್ಲಿ ನನಗೆ ಯೂಶ್ವಲಿ ಫಸ್ಟ್ ಪ್ರೆಗ್ನೆನ್ಸಿಲಿ ಡಾರ್ಕ್ ಆಗಿತ್ತು, ಸ್ವಲ್ಪ ಟ್ಯಾನ್ ಆದಂಗೆ ಕಾಣಿಸ್ತಾ ಇದ್ದಲ್ಲ. ಸೊ ಅದರಿಂದ ಮಾಡೋಣ ಅಂತೇಳಿ ಒಂದು ಇದು ರೆಮಿಡಿನ ಮಾಡ್ತಾ ಇದ್ದೀನಿ. ನೋಡಿ ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, ಫೇಸ್ಗೆ ಅಪ್ಲೈ ಮಾಡ್ತೀನಿ. ಯಾವ ಥರ ಮಾಡೋದಂತ ತೋರಿಸಿದ್ದೀನಿ ನಿಮಗೆ.
ಸೊ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ, ಟ್ಯಾನ್ ಕ್ಲಿಯರ್ ಆಗುತ್ತೆ, ಮತ್ತು ಯಾರಿಗಾರ ಬ್ಲ್ಯಾಕ್ ಹೆಡ್ಸು ಎಲ್ಲ ಕ್ಲಿಯರ್ ಆಗುತ್ತೆ. ಒಳ್ಳೆ ಸ್ಕ್ರಬ್ ಕೂಡ ಆಗಿ ವರ್ಕ್ ಆಗುತ್ತೆ. ತುಂಬಾ ಅಂದರೆ ಕಾಫಿ ಪೌಡರು ಸ್ಕ್ರಬ್ ಆಗೋ ಕೂಡ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಇದು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಟ್ಯಾನ್ ಆಗಿದೆ ಅವರು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಅಪ್ಲೈ ಮಾಡಿಕೊಂಡು ಒಂದು 20 ಮಿನಿಟ್ಸ್ ತಣ್ಣೀರಲ್ಲಿ ಮುಖ ತೊಳೆದು ಬಿಡ್ತೀನಿ. ಸೊ ಏನೂ ಮಾಡಲ್ಲ, ಸೋಪೆಲ್ಲ ಹಾಕೋದಿಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ, ಗ್ಲೋ ಬರುತ್ತೆ ಫೇಸು. ಇನ್ಸ್ಟೆಂಟ್ ಗ್ಲೋ ಕೂಡ ಕೊಡುತ್ತೆ, ಮತ್ತು ಟ್ಯಾನ್ ರಿಮೂವ್ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ. ನೋಡಿ ಯಾವ ಥರ ಅಪ್ಲೈ ಮಾಡಿದ್ದೀನಿ ಅಂತ. ಸೊ ನೋಡಿ ತುಂಬಾ ಚೆನ್ನಾಗಿ ಆಗುತ್ತೆ, ರಿಸಲ್ಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಏನು ಮಾಡ್ತೀನಿ, ಹೆಡ್ ಬಾತ್ ಮಾಡ್ಕೊಂಡು ಬಂದೆ. ನೋಡಿ ಫೇಸ್ ಕೂಡ ಎಷ್ಟು ಗ್ಲೋ ಅನಿಸ್ತಿದೆ ನನಗೆ. ಸೊ ತುಂಬಾ ಖುಷಿ ಆಗುತ್ತೆ, ಬಿಕಾಸ್ ಈ ಟೈಮಲ್ಲೆಲ್ಲ ಫುಲ್ ಡಾರ್ಕ್ ಆಗಿಬಿಟ್ಟಿರ್ತೀವಲ್ವ. ನನಗಂತೂ ನೆಕ್ಕೆಲ್ಲ ಡಾರ್ಕ್ ಆಗಿಬಿಟ್ಟಿದೆ, ಫೇಸ್ ಕೂಡ ಅಷ್ಟೇ. ಪಿಂಪಲ್ಸ್ ಕೂಡ ನನಗೆ ಯೂಶ್ವಲಿ ಪಿಂಪಲ್ಸ್ ಆಗೋಲ್ಲ, ಬಟ್ ಈ ಟೈಮಲ್ಲಿ ಪಿಂಪಲ್ಸ್ ಆಗಿಬಿಡುತ್ತೆ, ಆ ಥರ ಎಲ್ಲ ಆಗಿಬಿಡುತ್ತೆ. ಸೊ ಹೇರ್ಸ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗುತ್ತೆ, ಫೇಸ್ ಕೂಡ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ. ಸೊ ಒಳ್ಳೆ ರಿಸಲ್ಟ್ಸ್ ಇದೆ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ನಾನು ಸ್ಕಿನ್ ಕೇರ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ಈ ಪ್ರೆಗ್ನೆನ್ಸಿಲಿ ಎಲ್ರಿಗೂ ಸ್ಟ್ರೆಚ್ ಮಾರ್ಕ್ ಕಾಮನ್ ಆಗಿಬಿಡುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಜನಕ್ಕೆ ಸ್ಟ್ರೆಚ್ ಮಾರ್ಕ್ ಆಗಿಬಿಡುತ್ತೆ. ಸೊ ಈ ಒಂದು ಸ್ಟ್ರೆಚ್ ಮಾರ್ಕ್ ಕ್ರೀಮ್ನ ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡಿದ್ದೀನಿ. ನಾನು ಫಸ್ಟ್ ಬೇಬಿ ಲೋಷನ್ನೇ. ಸೊ ಫಸ್ಟ್ ಬೇಬಿನೂ 3 ಮಂತ್ಸಿಂದನೂ ಯೂಸ್ ಮಾಡಿದ್ದೀನಿ, ಅಪ್ ಟು 9 ಮಂತ್ಸು. ಆಫ್ಟರ್ ಬೇಬಿನೂ ಕೂಡ ಇದನ್ನು ಯೂಸ್ ಮಾಡಬೇಕು, ಅದೇ ಮಾಡೋ ಮಿಸ್ಟೇಕ್ ನಾವು. ಸೊ ಆಫ್ಟರ್ ಬೇಬಿ ಕೂಡ ನಾವು ಯೂಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಸ್ಟ್ರೆಚ್ ಮಾರ್ಕ್ ಬರೋಲ್ಲ. ನನಗಂತೂ ಇದುವರೆಗೂ ಯಾವುದೇ ಒಂದು ಸ್ಟ್ರೆಚ್ ಮಾರ್ಕ್ ಇಲ್ಲ, ತುಂಬಾ ಚೆನ್ನಾಗಿದೆ. ಸೊ ಅದರಿಂದ ನಿಮಗೆ ನಾನು ಹೇಳ್ತಾ ಇದ್ದೀನಿ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಈ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ, ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು ಬಿಟ್ಟರೆ ಮನೇನ ನಾನು ಏನೂ ಅಪ್ಲೈ ಮಾಡೋದೇ ಇಲ್ಲ. ಮಾರ್ನಿಂಗ್ ಫೇಸ್ ವಾಶ್ ಆದರೂ ಆಗಿರ್ಬೋದು, ಹೆಡ್ ಬಾತ್ ಮಾಡ್ಕೊಂಡು ಬಂದ ತಕ್ಷಣ ಈ ಒಂದು ಮಾಯ್ಶ್ಚರೈಸರ್ನ ಹಾಕ್ಬಿಡ್ತೀನಿ. ಅದರ್ವೈಸ್ ಯಾವುದೇ ಒಂದು ಕ್ರೀಮ್ನ ನಾನು ಡೈಲಿ ಯೂಸ್ ಮಾಡೋದಿಲ್ಲ. ಈವನ್ ವ್ಲಾಗ್ ಮಾಡೋದಕ್ಕೂ ಅಷ್ಟೇ ಯಾವುದೇ ಒಂದು ಮೇಕಪ್ ಮಾಡ್ಕೊಳ್ಳಲ್ಲ ನಾನು. ಜಸ್ಟ್ ಹಾಗೆ ಒಂದು ಸ್ವಲ್ಪ ಪೌಡರ್ ಹಾಕ್ಕೊತೀನಿ, ಕ್ರೀಮ್ ಕೂಡ ಹಚ್ಚಲ್ಲ ನಾನು. ನೆಕ್ಸ್ಟ್ ಇದೊಂದು ಬಾಡಿ ಲೋಷನ್ ಅಪ್ಲೈ ಮಾಡ್ತೀನಿ, ನಿವ್ಯ. ನನ್ನ ಬಾಡಿಗೆ ಇದನ್ನೇ ಅಪ್ಲೈ ಮಾಡೋದು, ನಾನು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ನನಗೆ ಹ್ಯಾಂಡ್ಸ್ ಎಲ್ಲ. ಸೊ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ನನ್ನ ಸ್ಕಿನ್ ಕೇರ್ ಬಗ್ಗೆ, ಅದರಿಂದ ಶೇರ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ನನ್ನ ಹ್ಯಾಂಡ್ಸ್ಗೆ, ನೆಕ್ಗೆಲ್ಲ ಹಾಕೊಂಡ್ಬಿಡ್ತೀನಿ, ಲೆಗ್ಸ್ಗೆಲ್ಲ ಹಾಕೋತೀನಿ. ಸೊ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಇದು ಕೂಡ ನಿವ್ಯಾನು. ನೆಕ್ಸ್ಟ್ ಎಲ್ಲ ಆಯಿತು, ಫ್ರೆಶ್ ಅಪ್ ಎಲ್ಲ ಆಯಿತು. ನನ್ನ ಹಸ್ಬೆಂಡ್ ಬಂದರು. ಆ್ಯಕ್ಚುಲಿ ಅವರೇ ಹೋಗಿ ಸ್ಕೂಲ್ಗೆ ಹೋಗಿ ಸರ್ಪ್ರೈಸಾಗಿ ವೇದಾಂತ ಪಿಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ರು. ಸೊ ವೇದಾಂತ ಅಂತೂ ತುಂಬಾ ಖುಷಿಪಟ್ಟ, ಅವರಪ್ಪ ಬಂದಿದ್ದಕ್ಕೆ. ಅವರೇ ಬಂದು ಪಿಕ್ ಮಾಡಿ ನನ್ನ ಮಗನಾಗ ಮನೆಗೆ ಕರ್ಕೊಂಡು ಬಂದರು. ಸೊ ಇವಾಗ ನಾವಿರೋದು ಅಮ್ಮನ ಮನೇನಲ್ವಾ, ಸೊ ನನ್ನ ಹಸ್ಬೆಂಡೇ ಬಂದು ಪಿಕ್ ಮಾಡಿದ್ರು. ಅವ್ನು ತುಂಬಾ ಖುಷಿಪಟ್ಟ, ಅವರಪ್ಪ ಬಂದಿದ್ದು. ನೆಕ್ಸ್ಟ್ ಅವ್ನು ಬಂದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಊಟ ಮಾಡಿದ್ವಿ. ಅಮ್ಮ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಕೋಳಿ ಸಾಂಬಾರು ಮಾಡಿದ್ರು, ತುಂಬಾ ಟೇಸ್ಟಿಯಾಗಿತ್ತು. ನಾನು ತುಂಬಾ ಎಂಜಾಯ್ ಮಾಡಿದೆ. ಕೋಳಿ ಸಾಂಬಾರು, ಮುದ್ದೆ, ಮೊಟ್ಟೆ, ಅನ್ನ ಎಲ್ಲ ಮಾಡಿದರು. ಸೊ ನಾನು, ನನ್ನ ಹಸ್ಬೆಂಡ್, ನನ್ನ ಮಗು ಎಲ್ಲರೂ ಊಟ ಮಾಡಿದ್ವಿ ಒಟ್ಟಿಗೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಟೈಮಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ನನ್ನ ಹಸ್ಬೆಂಡ್ ಮನೆಯಲ್ಲಿ ಊಟ ಮಾಡ್ಕೊಂಡು ಹೊಟ್ಟೋದ್ರು. ನೆಕ್ಸ್ಟ್ ಮ್ಯಾಂಗೋ ಸೀಸನ್ ಅಲ್ವಾ, ಮ್ಯಾಂಗೋಸ್ ಎಲ್ಲ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ನನ್ನ ತಮ್ಮ ವರ್ಕ್ ಮಾಡ್ತಾ ಇದ್ದೆ, ನಾನು ಮ್ಯಾಂಗೋಸ್ ಕಟ್ ಮಾಡ್ಕೊಂಡು ತಿಂತಾ ಇದ್ದೆ. ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಈ ಸೀಸನ್ನ. ತುಂಬಾ ಮ್ಯಾಂಗೋಸ್ ತಿಂದಿದ್ದೀನಿ. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ತುಂಬಾ ಇರುತ್ತೆ. ಸೊ ತುಂಬಾ ಎಂಜಾಯ್ ಮಾಡಿದೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ದೆನ್ ಬೈ, ಹ್ಯಾವ್ ಎ ನೈಸ್ ಡೇ.